ಎಲ್ರಿಗೂ ನಮಸ್ಕಾರ. ನಾನು ಪ್ರಭಾ ಮಾತಾಡ್ತಾ ಇರೋದು. ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ಕೂಡ ನಾನು ಜೀವನನ ಖುಷಿಯಾಗಿ ಬದುಕಬೇಕಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಏನಂತ ಹೇಳಿದ್ರೆ, ನಾನು ಅಂದ್ಕೊಂಡಂಗೆ ಬದುಕಬೇಕು, ಖುಷಿಯಾಗಿರಬೇಕು, ಟೆನ್ಷನ್ ಇಲ್ಲದ ಜೀವನ ಮಾಡಬೇಕು ಅಂತ. ಅದಕ್ಕೆ ನಾವು ಫಸ್ಟ್ ಆಪ್ಷನ್ಸ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಜಾಬಲ್ಲಿ ನಮ್ಮ ಒಂದು ಸಂಬಳಕ್ಕಿಂತ ನಮ್ಮ ಖರ್ಚೇ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಅಂದರೆ ನಮಗೆಲ್ಲ ಗೊತ್ತಿರೋದಂತಂದರೆ, ಅಲ್ಲೂ ಸಹ ನಮ್ಮ ಬಿಸ್ನೆಸ್ಸು ಒಂದೇ ಲೆವೆಲ್ ಇರಲ್ಲ, ಏರುಪೇರು ಆಗ್ತಾ ಇರುತ್ತೆ. ಒಂದು ಟೆನ್ಷನ್ ಲೈಫ್ನ ನಾವು ಲೀಡ್ ಮಾಡ್ತಾ ಇರ್ತೀವಿ. ಅಂದರೆ ಅದನ್ನು ಮಾಡಿಕೊಂಡು ನಾನು ಸೈಡ್ ಸೋರ್ಸಸ್ ಇನ್ಕಮು, ಓಕೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂದರೆ, ನಾನು ಅಂದ್ಕೊಂಡಂಗೆ ಬದುಕಬೇಕು, ನಾನು ಖುಷಿಯಾಗಿ ಬದುಕಬೇಕು, ಒಳ್ಳೆ ಜೀವನ ಅಂದ ಕೂಡಲೇ ನನಗೆ ಸಮಸ್ಯೆ ಬರಲ್ಲ ಅಂತ ಅಲ್ಲ. ಪ್ರತಿಯೊಂದರಲ್ಲೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದ ಜೀವನ ನಡೆಸೋಕ್ಕಾಗಲ್ಲ. ಆದರೆ ಆ ಸಮಸ್ಯೆಗೆ ಒಂದು ಪರಿಹಾರ. ಏನು ಪರಿಹಾರ? ಎಕ್ಸಾಂಪಲ್, ಇವಾಗ ಎಲ್ಲ ಪೇರೆಂಟ್ಸ್ಗೂ ನನ್ನ ಮಕ್ಕಳನ್ನ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಒಳ್ಳೆ ಸ್ಕೂಲ್ಗೆ ಹಾಕಿಸ್ಬೇಕು ಅಂತ ಇರುತ್ತೆ. ಅದೇ ರೀತಿ ಸೈಡಲ್ಲಿ ಡ್ಯಾನ್ಸ್ ಕ್ಲಾಸ್ ಇರ್ಬೋದು, ಸಂಗೀತ ಕ್ಲಾಸ್ಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೆ ಕಳಿಸ್ಬೇಕು ಅನ್ನೋದೈತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಒಂದು ಇನ್ಕಮ್ನ ಟ್ಯಾಲಿ ಮಾಡ್ಕೊಳ್ತೀವಿ. ಆವಾಗ ನಾವು ಕೆಲವೊಂದನ್ನು ಅಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅಂದ್ಕೊಂಡಂಗೆ ನಾನು ಏನು ಅಂದ್ಕೊತೀನಿ ಆ ರೀತಿ ಜೀವನ ಮಾಡೋಕ್ಕಾಗಲ್ಲ. ಹಾಗೆ ನಾನು ಏನು ಅಂದ್ಕೊತೀನಿ, ನನ್ನ ಫ್ರೀಡಮ್ ಅಂದರೆ ಏನು? ನಾನು ಏನು ಅಂದ್ಕೊತೀನಿ ಆ ರೀತಿ ಜೀವನ ಮಾಡೋದನ್ನು ಫ್ರೀಡಮ್ ಅಂತ ಹೇಳ್ತೀವಿ. ಆ ಫ್ರೀಡಮ್ನ ತೊಗೋಬೇಕು ಅಂತ ಹೇಳಿದ್ರೆ ನಮಗೆ ಮೇಯ್ನ್ ಅಂತ ಹೇಳಿದ್ರೆ ಸೈಡ್ ಸೋರ್ಸಸ್ ಇನ್ಕಮ್ ಅವಶ್ಯಕತೆ ಇದೆ. ನಾನು ಕೂಡ ಒಂದು ಟೆಕ್ನಿಷಿಯನ್ನಾಗಿ ವರ್ಕ್ ಮಾಡ್ತಾಯಿದ್ದೆ, 8 ವರ್ಷ ಜಾಬ್ ಮಾಡಿದ್ದು. ಬಟ್ ಅಲ್ಲಿ ಏನು ಜಾಬಲ್ಲಾಗಲ್ಲ ಅಂತ ಹೇಳಿ, ಸ್ಯಾಲ್ರಿ ಸಾಕಾಗ್ತಿಲ್ಲ ಅಂತ ಹೇಳಿ ನಾನು ಒಂದು ಓನಾಗಿ ಬಿಸ್ನೆಸ್ ಮಾಡ್ತಾಯಿದ್ದು, ಅಂಗಡಿ ಇಟ್ಕೊಂಡು. ಯಜಮಾನರು ಕೂಡ ಗೌರ್ಮೆಂಟ್ ಜಾಬ್ ಇದ್ದರು, ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಆದರೆ ಆ ಜೀವನ ಒಂದು ಲೆವೆಲ್ಲಾಗಿ ನಡೀತಾ ಇತ್ತು. ಆದರೆ ಈ ಒಂದು ಪಾರ್ಟ್ ಟೈಮಲ್ಲಿ ನಾನು ಈ ಒಂದು ಅವಕಾಶನ ತೊಗೊಂಡು, ಮಕ್ಕಳಿಗೆ ಹೈಯರ್ ಎಜುಕೇಷನ್ ಇರ್ಬೋದು, ಒಂದು ಒಳ್ಳೆ ರೀತಿ ಮದುವೆ ಮಾಡಿರೋದಿರ್ಬೋದು, ಅದೇ ರೀತಿ ನನ್ನ ಏನು ಅಂದ್ಕೊತೀನಿ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಪಡ್ಕೊಂಡಿದ್ದೀನಿ. ಅಂದರೆ ಇವತ್ತು ಜಸ್ಟು ಈ ವಿಡಿಯೋ ಜೊತೆ ಒಂದು 45 ಮಿನಿಟ್ಸ್ ಒಂದು ಸಮಯ ಇರುತ್ತೆ, ಲಿಂಕ್ ಕಳಿಸ್ತೀವಿ. ಓಕೆ, ಪ್ರತಿಯೊಬ್ಬರಿಗೂ ಕೂಡ ಜೀವನನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು 45 ನಿಮಿಷ ನೀವು ಕೊಟ್ಟರೆ, ನೀವು ಆ 45 ನಿಮಿಷದಲ್ಲಿ ನಿಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಹೇಗೆ, ಏನು, ಪ್ರತಿಯೊಂದೂ ಕೂಡ ಇವತ್ತಿನ ದಿನ ನಾನು ಡೀಟೈಲಾಗಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಪ್ರತಿಯೊಬ್ಬರು ಕೂಡ ಆ ಒಂದು 45 ನಿಮಿಷನ ಫ್ರೀ ಮಾಡಿಕೊಂಡು ಆ ಲಿಂಕಲ್ಲಿ ನಿಮಗೆ ಸಮಯ ಎಲ್ಲನೂ ಕೂಡ ಸಹ ಇರುತ್ತೆ. ಎಲ್ಲರೂ ಕೂಡ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.